ವಿಶ್ವ ನಮಸ್ಕಾರ. ಈ ಕಚಡಾ ಬ್ರ್ಯಾಂಡು ಇನ್ನೊಂದ್ಸಲಿ ವಿಡಿಯೋ ಮಾಡ್ತಿದ್ದಾನೆ. ಇದು ಎರಡನೇ ಸಲ ವಿಡಿಯೋ ಮಾಡ್ತಿರೋದು. ನಾನು ಸರ್ವಿಸ್ ಸೆಂಟ್ರಿಗೆ ಇದನ್ನ ಕಳಿಸ್ಕೊಟ್ರು ಕೂಡ ಅವರು 15 ಸರಿ ಕಾಲ್ ಮಾಡಿದ್ದಾರೆ ನನಗೆ, ಈ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಲ್ಲ ಅಂದ್ಕೊಳ್ಳೆ ಇವರು ಸರ್ವಿಸ್ನ ಹಾಗೆ ಬಿಟ್ಟಿದ್ದಾರೆ. ವಿಡಿಯೋ ಡಿಲೀಟ್ ಮಾಡಿದರೆ ಇಮಿಡಿಯೇಟ್ಲಿ ಮಾಡಿಕೊಡ್ತೇವೆ, ಇಲ್ಲಾಂದ್ರೆ ಮಾಡಿಕೊಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ನಾನು ಉಡುಪಿ ಸರ್ವಿಸ್ ಸೆಂಟರ್ ತೊಗೊಂಡೋಗಿದ್ದೆ. ಈ ಕಚಡಾ ಲೋಫರ್ ಕಂಪ್ನಿಗಳು ಏನಿದೆ ಅಲ್ಲ, ಇವರು ಇದನ್ನು ತೊಗೊಂಡು ಎಷ್ಟು ದಿವಸಲ್ಲಿ ಮಾಡಿಕೊಡ್ತೀರಾ ಅಂತ ನಾನು ಕೇಳಿದೆ. 14,000 ಹೇಳಿದ್ದಾರೆ ಚಾರ್ಜ್. ಏನು ECB ಹೋಗಿದೆ ಅಂತೆ. ಆಯ್ತಪ್ಪ, ECB ಹೋಗಿದೆ, 1 ವಾರ ಬೇಕಾ, 15 ದಿವಸ ಬೇಕಾ, 1 ತಿಂಗಳು ಬೇಕಾ, 2 ತಿಂಗಳು ಬೇಕಾ, 3 ತಿಂಗಳು ಬೇಕಾ ಅಂತ ಹೇಳಿದ್ರೆ, ಈ ಸ್ಟಾಫು ಉಡುಪಿಯಲ್ಲಿರೋ ಸ್ಟಾಫ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನನಗೇನು ಗೊತ್ತಿಲ್ಲ, ಈ ಕಂಪ್ನಿ ಯಾವಾಗ ಬಿಡ್ತೇನೆ ಗೊತ್ತಿಲ್ಲ, ನಾನು ಯಾವಾಗ ಇಲ್ಲಿ ಇರ್ತೇನೆ ಗೊತ್ತಿಲ್ಲ, ನನಗೇನು ಕೇಳಲಿಕ್ಕೆ ಹೋಗ್ಬಿಡಿ, ನಂಗೆ ನಡುವಲ್ಲಿ ತರಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಿದ್ದಾನೆ. ನೋಡಿ, ಇಂಥ ಸ್ಟಾಫ್ಗಳು ಇಟ್ಕೊಂಡು ಮತ್ತು ಇನ್ನೊಂದೇನು ಗೊತ್ತಾ, ಇಟ್ಟು ಹೋದರೆ ಅಲ್ಲಿ ಹೊರಗಡೆ ಇಡ್ತಾರಂತೆ. ಅದನ್ನ ಹೊರಗಡೆ ಇಡ್ತಿದ್ದಾರೆ. ನನ್ನ ಗಾಡಿ ಇಷ್ಟು ಚೆನ್ನಾಗಿರೋ ಗಾಡಿನ ನೋಡಿ, ನಾನು ಹೊಸ ಗಾಡಿ ಇದು ಮಾಡಿದ್ದೇನೆ, ಇದನ್ನ ನಮ್ಮ ಪರಿಚಯದವ್ರು ತಂದಿದ್ದಾನೆ. ಅವ್ರು 2 ದಿವಸ ಆದರೂ ಇಟ್ಕೊಳ್ಳಪ್ಪ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ಯೂಸ್ ಮಾಡ್ತೀನಿ, ನನಗೇನು ಸಮಸ್ಯೆ ಇಲ್ಲ ಗಾಡಿದು. ಪ್ರತಿ ವಾರ ಒಂದು ವಿಡಿಯೋ ಬಿಡ್ತೇನೆ. ಈ ಕಚಡಾ ಬ್ರ್ಯಾಂಡ್ ಏನಿದೆ ಅಲ್ಲ, ಇವ್ರದ್ದು ಏನೋ ಒಂದು CEO ಇದಾನಲ್ಲ, ಅವ್ನು ಯಾರೋ ಭವಿಷ್ಯ ಅಗ್ರವಾಲ್ ಅಂತೇಳಿ, ಅವನ ಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ. ಇದು ಎದಕ್ಕೆ ಮಾಡೋದು ಅಂತ ಹೇಳಿದ್ರೆ, ಒಂದು ಸರ್ವಿಸ್ ಸೆಂಟರ್ ನಿಮ್ಗೆ ಕೊಡೋಕ್ಕಾಗಿಲ್ಲ, ಸರ್ವಿಸ್ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇವ್ರು ಕ್ರಿಮಿನಲ್ ಕೇಸ್ ಹಾಕ್ಬೇಕು ಇವ್ರ ಮೇಲೆ. ಎದಕ್ಕೆ ಅಂತ ಹೇಳಿದ್ರೆ, ಎಷ್ಟೋ ಇದು ನೋಡಿ, ನಾನು ಒಬ್ಬಂದು ಇದು ಈ ಸೋಷಿಯಲ್ ಮೀಡಿಯಾದ ಹಾಕಿದ್ರು ಕೂಡ ಇವ್ರ ಸರ್ವಿಸ್ ಹಾಲತ್ ಹಿಂಗಿದೆ. ಇನ್ನು ಏನೂ ಗೊತ್ತಿಲ್ಲದಂಥ ಯಾವುದೋ ಮೀಡಿಯಾದಲ್ಲಿ ಇರಲ್ಲ ಅವ್ರದ್ದು ಸರ್ವಿಸ್ ಯಾವ ಥರ ಕೊಡ್ಬೋದು ಇವರು? ಒಂದು ಸಲ ವಿಚಾರ ಮಾಡಿ. ಇದು ಕ್ರಿಮಿನಲ್ ಕೇಸೇ ಇದು. ಈ ಏತರ ಬ್ರ್ಯಾಂಡ್ಗಳೆಲ್ಲ, ಅಟ್ಲೀಸ್ಟ್ ಈ ಬ್ರ್ಯಾಂಡ್ಗಳೆಲ್ಲ ಏನಂತ ಕೇಳಲಿಕ್ಕೆ ಸರ್ವಿಸ್ ಸೆಂಟರ್ ಇದೆ, ಎಸ್ಲಿಕ್ಕೆ ಒಂದು ಇದೆ. ಕಾರ್ಕಳ ಸರ್ವಿಸ್ ಸೆಂಟ್ರಲ್ಲಿ ಪಿನ್ ಕೋಡ್ ಇಲ್ಲಿ ಬರಲ್ಲ ಅಂತ ಹೇಳಿದ್ರು. 3,000 ರೂಪಾಯಿ ಕೇಳ್ತಿದ್ದಾರೆ ಪಿಕಪ್ ಮಾಡಲಿಕ್ಕೆ. ನಾನು ವೆಹಿಕಲಲ್ಲಿ ಕಳಿಸ್ಕೊಟ್ರು ಕೂಡ ಉಡುಪಿಯಲ್ಲಿ ಅವ್ರು ಮಾಡ್ಲಿಕ್ಕೆ ರೆಡಿ ಇಲ್ಲ. ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿದರೆ ಇವರು ಸೇಲ್ಸ್ ಪಿಚ್ ಮಾಡ್ತಿದ್ದಾರೆ. ಏನು ಹೇಳಿ, ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿದರೆ ಅವರು ಸೇಲ್ಸ್ ಪಿಚ್ ಮಾಡ್ತಿದ್ದಾರೆ. ಸೇಲ್ಸ್ ಬೇಕು ಇವರಿಗೆ, ಸೇಲ್ಸ್ ಇಮಿಡಿಯೇಟ್ಲಿ ಬಂದ್ ಮಾಡಬೇಕು. ಕೋರ್ಟ್ಗೆ ಯಾರಾದರೂ ಹೋಗಿ ಇದ್ರ ಮೇಲೆ ಅಫಿಡೇಟ್ ಯಾರಾದರೂ ಹಾಕಿ ಇನ್ಸ್ಟೆಂಟಾಗಿ ಈ ಕರ್ನಾಟಕದಲ್ಲಿ ಯಾವ ಸ್ಟೇಟ್ಗಳಿದೆಯಲ್ಲ ಅಲ್ಲಿ ಸೇಲ್ಸ್ ಬಂದ್ ಮಾಡಿಸಿ ಸರ್ವಿಸ್ಗೆ ಮಾತ್ರ ಅವರಿಗೆ ಅಪ್ರೋಚ್ ಮಾಡುವಂಥ ವ್ಯವಸ್ಥೆ ಆಗಬೇಕು. ಇಲ್ಲಾಂದರೆ ಇಂಥ 4 ಕಂಪ್ನಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನನಗೇನು ಕೆಲಸ ಇಲ್ಲ, ನನಗೆ ನಡೀತದೆ, ಯಾವ ಬೈಕ್ ಇದು ನಡೀತದೆ, ನಾವೆಲ್ಲ 4 ವೀಲರ್ಲೆ ಅಥವಾ 2 ವೀಲರ್ಲೆ ಲೋಕಲ್ ಬೇಕಾಗುತ್ತೆ. ಬಟ್ ಇದ್ರ ಮೇಲೆ ಡಿಪೆಂಡ್ ಆಗಿರೋರು ಮಾನಸಿಕವಾಗಿ ಎಷ್ಟು ಸ್ಟ್ರೆಸ್ ಆಗ್ಬೋದು. ನನಗೊಂದು ಲೆಸನ್ ಅಷ್ಟೇ, ನಿಮಗೆಲ್ಲ ಲೆಸನ್ಸ್ ಅಷ್ಟೇ. ಇದು ತುಂಬ ಜನ ಹೇಳ್ತಾ ಇದ್ರೆ ಯಾಕೆ ತೊಗೊಂಡ್ರಿ ಅಂತೇಳಿ. ಇದು ಲಾಂಚ್ ಆಗಿ ಒಂದು 1000 ಯೂನಿಟ್ 2000 ಯೂನಿಟ್ ಹೋಗಿಂದ ಮುಂಚೆ ತೊಗೊಂಡಿರೋದು ನಾನು ಫಸ್ಟಲ್ಲೇ. ಈ ನನ್ನ ಕಾರ್ ಇದೆಲ್ಲ ಹೆಚ್ಚು ಕಡಿಮೆ 500 ಯೂನಿಟ್ ಹೋದಾಗ ತೊಗೊಂಡಿರೋದು ನಾ ಗಾಡಿನ. ಓಕೆ, ನನಗೂ ಅವಾಗ ಅದ್ರ ಬಗ್ಗೆ ಅಷ್ಟು ಇದ್ದಿದ್ದಿಲ್ಲ, ಬ್ಯಾಡ್ ಫೀಡ್ಬ್ಯಾಕ್ ಇದ್ದಿದ್ದಿಲ್ಲ, ಏನು ಸಮಸ್ಯೆ ಇಲ್ಲ. ಇದಿಲ್ಲ ಅಂದರೆ ಇನ್ನು ಕೆಲವು ದಿನಗಳಲ್ಲಿ ಇನ್ನೊಂದು ಬೇರೆ ಬುಕ್ ಮಾಡ್ತೇನೆ ಈ ಥರನ ಗಾಡಿನ. ಅಲ್ಲಿ ತನಕ ಈ 3rd ಕ್ಲಾಸು 4th ಗ್ರೇಡು ಗಾಡಿ ಬಗ್ಗೆ ನೆಕ್ಸ್ಟು ಇನ್ನೊಂದು ವಿಡಿಯೋ ಬರುತ್ತೆ, ಮಾಡುವ. ನನಗೇನು ಸಮಸ್ಯೆ ಇಲ್ಲ, ಮನೇಲಿ ಹಿಡ್ಕೊಂಡು ಬೇರೆ ಬೇರೆ ವೆರೈಟಿಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇರ್ತೇನೆ. ಧನ್ಯವಾದ.